ನಮಸ್ತೆ, ನಾನು ನಂದಬಾಲ. ನಮ್ಮ ಮನಸ್ಸಿನಲ್ಲಿ ಆಗಾಗ ಏಳುವಂತಹ ನಕಾರಾತ್ಮಕ ಯೋಚನೆಗಳು, ಚಿಂತೆಗಳಿಗೆ ಕಾರಣವಾಗಿ ನಕಾರಾತ್ಮಕ ಧೋರಣೆಗಳು ನಮ್ಮ ಮನಸ್ಸಿನಲ್ಲಿ ರೂಪುಗೊಳ್ಳುತ್ತವೆ. ಈ ನಕಾರಾತ್ಮಕ ಧೋರಣೆಗಳೇ ನಮ್ಮ ತಪ್ಪು ನಿರ್ಧಾರಗಳಿಗೆ ಕಾರಣವಾಗಿ ನಮ್ಮ ಬದುಕು ಹೈರಾಣವಾಗುತ್ತದೆ. ಹಾಗಿದ್ದರೆ ಈ ನಕಾರಾತ್ಮಕ ಚಿಂತನೆಗಳಿಂದ, ಯೋಚನೆಗಳಿಂದ ಹೇಗೆ ಹೊರಗೆ ಬರಬಹುದು? ಮಂತ್ರಕ್ಕೆ ಮಾವಿನಕಾಯಿ ಉದುರುವುದಿಲ್ಲ, ಆದರೆ ಈ ಒಂದು ಪ್ರಬಲವಾದ ಮಂತ್ರಕ್ಕೆ ಹೇಗೆ ಶಿಶಿರ ಋತುವಿನಲ್ಲಿ ಮರದಲ್ಲಿ ಒಣಗಿದ ಎಲೆಗಳು ತರಗೆಲೆಗಳಾಗಿ ಧರಾಶಾಹಿಯಾಗುತ್ತವು, ಹಾಗೂ ಹೊಸ ಚಿಗುರು ಒಡೆಯಲು ಕಾರಣವಾಗುತ್ತದೆ, ಅದೇ ರೀತಿ ನಮ್ಮ ಮನಸ್ಸಿನಲ್ಲಿ ಆಗಾಗ ಏಳುವಂತಹ ನಕಾರಾತ್ಮಕ ಚಿಂತೆಗಳು, ಯೋಚನೆಗಳು ನಿರ್ನಾಮವಾಗಿ ಅಥವಾ ನಾಮಾವಶೇಷವಾಗಿ ಹೊಸ ಕನಸುಗಳು ಚಿಗುರಲು ಪ್ರಾರಂಭವಾಗುತ್ತವೆ. ಹಾಗಾದರೆ ಯಾವುದು ಈ ಮಂತ್ರ? ಶ್ರೀರಾಮ ರಾಮೇತಿ ರಾಮೇತಿ, ಶ್ರೀರಾಮ ರಾಮೇತಿ ರಾಮೇತಿ, ರಮೇ ರಾಮೇ ಮನೋರಮೆ, ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮನಾಮ ವರಾನನೆ. ಅಂದರೆ ಈ ರಾಮನಾಮವು ನಮಗೊಂದು ವರವಾಗಿ ಪ್ರಾಪ್ತಿಯಾಗಿರುತ್ತದೆ. ಇದಕ್ಕಾಗಿ ನಾವು ಕಣ್ಣು ಮುಚ್ಚಿ ಧ್ಯಾನಾಸಕ್ತರಾಗಬೇಕಾದ್ದಿಲ್ಲ, ಎಲ್ಲೂ ಕುಳಿತುಕೊಳ್ಳಬೇಕಾದ್ದಿಲ್ಲ. ಯಾವ ಕೆಲಸಗಳನ್ನು ಮಾಡುತ್ತೇವೆಯೋ, ವಾಹನ ಚಾಲನೆ ಮಾಡುತ್ತೇವೆಯೋ, ಅಡುಗೆ ಮಾಡುತ್ತೇವೆಯೋ, ಸ್ನಾನ ಮಾಡುತ್ತೇವೆಯೋ, ಅದರ ಜೊತೆ ಈ ಮಂತ್ರವನ್ನು ಆರಂಭದಲ್ಲಿ ಸಶಬ್ದವಾಗಿಯೂ ನಂತರ ನಿರಂತರವಾಗಿಯೂ ಪಠಿಸುತ್ತಾ ಬರಬೇಕು. ಬನ್ನಿ, ಉಸಿರಿನಲ್ಲಿ ಒಂದಾಗಿ ಈ ಮಂತ್ರವು ಬೆರೆತಾಗ ಅದೇ ಸಮಯ ನಮ್ಮ ಬದುಕಿನಲ್ಲಿ ಪರಿವರ್ತನೆಗೆ ಕಾರಣವಾಗಿರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಬಟನ್ ಅನ್ನು ಒತ್ತಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೂ ಈ ತನಕ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ. ವಂದನೆಗಳು.